Hello, my dear friends and my dear students. Welcome to our YouTube channel Civil with Sudhir. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಇನಿಷಿಯೇಟಿವ್ ನಿಮಗೋಸ್ಕರ ತೊಗೊಂಡು ಬರ್ತಾ ಇದ್ದೀನಿ. ಸೊ ಇನಿಷಿಯೇಟಿವ್ ತುಂಬ ಇಂಪಾರ್ಟೆಂಟ್ ಇದೆ. ಆ ಇನಿಷಿಯೇಟಿವ್ ಬಗ್ಗೆ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ನಿಮಗೆ ಏನೆಲ್ಲ ಒಂದು ಉಪಯೋಗ ಆಗುತ್ತೆ, ಏನೆಲ್ಲ ನೀವು ಮಾಡಬೇಕು, ಏನೇನು ಹೆಲ್ಪ್ ಸಿಗುತ್ತೆ ನನ್ನ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ, ಅದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಜುಕೇಷ್ನಲ್ ಮತ್ತು ಕರಿಯರ್ ಪಾತ್ ಆಯಿತಾ, ಎಜುಕೇಷನಲ್ ಕರಿಯರ್ ಪಾತ್ ಬಗ್ಗೆ ಪ್ಲ್ಯಾನಿಂಗ್ ಬಗ್ಗೆ ಇವತ್ತೊಂದು ಹೊಸದು ಏನಂತಂದರೆ ಒಂದು ಪೇಡ್ ಟೈಪ್ ಏನಂತಂದರೆ ಒಂದು ಹೊಸ ಇನಿಷಿಯೇಟಿವ್ ನಾನು ಮಾಡ್ತಾ ಇದ್ದೀನಿ, ರೈಟ್. ಸೊ ಇದು ತುಂಬ ಅಂದರೆ ತುಂಬ ನೆಸಸರಿ ಇದೆ. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗಿಂತನೂ ಇಂಪಾರ್ಟೆಂಟ್ ಇದೆ ಇದು. ಬಿಕಾಸ್ ನೀವು ಕರೆಕ್ಟಾಗಿ ಒಂದು ಪಾತ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಎಜುಕೇಷ್ನಲ್ ಅಥವಾ ಕರಿಯರಲ್ಲಿ ಆಮೇಲೆ ಟೈಮ್ ಹೋದ್ಮೇಲೆ ನೀವು ಏನೂ ಮಾಡೋಕ್ಕಾಗೋದಿಲ್ಲ, ಕರೆಕ್ಟಾ. ಸೊ ಟೈಮ್ ಆದಮೇಲೆ ನಾವು ಅಯ್ಯೋ ನಾನು ಇದ್ಯಾಕೆ ಮಾಡಿದೆ, ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ಸೊ ಒಂದು ಪ್ರಾಪರಾಗಿ ಗೈಡ್ ನಿಮ್ಮ ಹತ್ರ ಇರೋದಿಲ್ಲ. ಸೊ ಆ ಒಂದು ಗೈಡ್ನ ಏನಂತಂದರೆ ಹೇಳೋ ಒಂದು ಗೈಡ್ ಟೈಪು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಆಯಿತಾ, ನನ್ನ ಹತ್ರ ಏನೇನು ಎಕ್ಸ್ಪೀರಿಯನ್ಸ್ ಇದೆ, ಲೈಫ್ ಎಕ್ಸ್ಪೀರಿಯನ್ಸ್ ಇರಲಿ ಅಥವಾ ರಿಲೇಷನ್ಶಿಪ್ ಎಕ್ಸ್ಪೀರಿಯನ್ಸ್ ಇರಲಿ ಅಥವಾ ಕೆಲಸದ ಎಕ್ಸ್ಪೀರಿಯನ್ಸ್ ಇರಲಿ ಆಯಿತಾ, ಕನ್ಸ್ಟ್ರಕ್ಷನ್ ಎಕ್ಸ್ಪೀರಿಯನ್ಸ್ ಇರಲಿ, ಜಾಬ್ ಎಕ್ಸ್ಪೀರಿಯನ್ಸ್ ಇರಲಿ, ರೈಟ್. ಸೊ ಇದ್ರದ್ದು ಏನಂತ, ಅಥವಾ ನಿಮಗೆ PhD ಮಾಡೋದಿದೆ, MTech ಮಾಡೋದಿದೆ. ಸೊ ಇದೆಲ್ಲ ನಿಮಗೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಯಾರನ್ನ ಕೇಳೋದು, ಏನೋ ಕಾಲೇಜಲ್ಲಿ ಕೇಳೋದೆ. ಸೊ ಇವೆಲ್ಲ ಡೌಟ್ ಇರುತ್ತೆ, ರೈಟ್. ಸೊ ಅದು ಎಜುಕೇಷನಲ್ಲಿ ಬರುತ್ತೆ. ಕರಿಯರ್ ಪಾತಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಇಂಜಿನಿಯರಿಂಗ್ ಮುಗಿದ್ಮೇಲೆ ನಾನು ಏನು ಮಾಡಬೇಕು, ಡಿಪ್ಲೊಮಾ ಆದಮೇಲೆ ಏನು ಮಾಡಬೇಕು, MTech ಆಗಿದೆ, ನನಗೆ ಯಾವುದು ಜಾಬ್ ಸಿಗ್ತಾ ಇಲ್ಲ, ಸಿಕ್ಕರೂ ತುಂಬ ಸ್ಯಾಲ್ರಿ ಕಮ್ಮಿ ಸಿಗ್ತಾ ಇದೆ. ಸೊ ಈಗ ನಾನು ನೆಕ್ಸ್ಟ್ ಏನು ಮಾಡಬೇಕು, ಅಥವಾ IT ಹೋಗ್ಬೇಕಾ ಇಲ್ಲ ಸಿವಿಲಲ್ಲಿ ಇರಬೇಕಾ, ಇವೆಲ್ಲ ತುಂಬ ಜನ ನನಗೆ ಹಂಡ್ರೆಡ್ಸ್ ಆಫ್ ಮೆಸೇಜ್ ಮಾಡಿದ್ದಾರೆ, ರೈಟ್, ಸ್ಟೂಡೆಂಟ್ಸು. ಸೊ ಅದಕ್ಕೆ ಈ ಒಂದು ಇನಿಷಿಯೇಟಿವ್ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಇದೆ. ಎಲ್ಲರಿಗೆ ಇದು ನೆಸಸರಿ ಇದೆ, ನನಗೆ ಗೊತ್ತಿದೆ, ರೈಟ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಏನೇನೆಲ್ಲ ಇರುತ್ತೆ ಅದ್ರ ಬಗ್ಗೆ ನೋಡೋಣ, ರೈಟ್. ಸೊ ನಿಮ್ಮೆಲ್ಲರಿಗೆ ನಾನು ನಿಮ್ಗೆ ಗೈಡ್ ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ನಿಮಗೆ ಒಂದು ಸಲ ಪರಿಚಯ ಕೊಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ನನ್ನ ಹೆಸರು ಸುಧೀರ್ ಇದೆ, ರೈಟ್. ಸುಧೀರ್ ಜೀರೋಬೆ ನನ್ನ ಹೆಸರಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಲಾಸ್ಟ್ 2018ನಿಂದ ಆಯಿತಾ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್ ಇದೆ, ರೈಟ್. ನಾನು ಆಲ್ಮೋಸ್ಟ್ ಆಲ್ 8 ವರ್ಷದಿಂದ ಫ್ರೀ ಕಂಟೆಂಟ್ ಕೊಡ್ತಾ ಇದ್ದೀನಿ, ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸಾಮ್ಸ್ಗೆ, ರೈಟ್. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಟೆಲಿಗ್ರಾಮ್ ಚಾನಲು ನಮ್ಮದಿದೆ, ಟೆಲಿಗ್ರಾಮ್ ಚಾನಲು ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಜಾಯ್ನ್ ಆಗ್ಬೋದು. ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಕೇಳ್ಬೋದು, ಅದನ್ನು ನಾನು ಫ್ರೀಯಾಗಿ ಕೊಡ್ತೀನಿ, ಇನ್ಫಾರ್ಮೇಷನ್ ಎಲ್ಲ ಫ್ರೀಯಾಗಿ ಕೊಡ್ತೀನಿ. ಸೊ ಇದರಲ್ಲಿ ನನಗೆ ಟೋಟಲ್ ಆಗಿ ನನಗೆ ಏನಂತಂದರೆ ಟೀಚಿಂಗು ಆನ್ಲೈನು 2018ರಿಂದ ಇಲ್ಲಿವರೆಗೂ ನನಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ನಾಟ್ ಓನ್ಲಿ ಟೀಚಿಂಗ್, ಈ KPSC ಎಕ್ಸಾಮ್ಸ್ ಯಾವ್ಯಾವುದಿದೆ, ಫಾರ್ ಎಕ್ಸಾಂಪಲ್ AE ಇರಲಿ ಅಥವಾ JE ಇರಲಿ ಆಯಿತಾ, AEE ಇರಲಿ, ಇದನ್ನು ಯಾವ ಥರ ಪ್ರಿಪೇರ್ ಮಾಡೋದು, ಯಾವ ಥರ ಕ್ಲಿಯರ್ ಮಾಡೋದು, ನಾನು ಆಲ್ಮೋಸ್ಟ್ ಅಲ್ಲಿ 8 ವರ್ಷದಿಂದ ಹೇಳ್ಕೊಂಡು ಬಂದೀನಿ. ತುಂಬ ಜನ ಸೆಲೆಕ್ಟ್ ಆಗಿರೋ, ಬಟ್ ನಾನು ಪ್ರಾಪರಾಗಿ ಅದ್ರದ್ದು ಏನಂತಂದರೆ ಫೀಡ್ಬ್ಯಾಕ್ ತೊಗೊಂಡ್ಬಿಟ್ಟು ನಾನು ಯಾವತ್ತೂ ಅಪ್ಲೋಡ್ ಮಾಡಿಲ್ಲ, ರೈಟ್. ಸೆಲೆಕ್ಟ್ ಆಗಿದ್ದಾರೆ ಅಂತ ನಾನು ಸುಮ್ಮನೆ ಬಿಟ್ಟಿದ್ದೆ. ಸೊ ಈಗ ಈ ಫೀಡ್ಬ್ಯಾಕ್ ಸಿಕ್ಕರೆ ಅದನ್ನು ನಾನು ನಿಮಗೆ ಹಾಕ್ತೀನಿ. ಸೊ ನನ್ನ ಹತ್ರ ಏನಂತಂದರೆ ಸಿವಿಲ್ದು ಏನಂತಂದರೆ ಸೈಟ್ ವರ್ಕ್ ಎಕ್ಸ್ಪೀರಿಯನ್ಸು ಇದೆ, ರೈಟ್. ಕನ್ಸ್ಟ್ರಕ್ಷನ್ ಕಂಪನಿ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ ಅದ್ರ ಎಕ್ಸ್ಪೀರಿಯನ್ಸು ಇದೆ, ರೈಟ್. ಒಂದು ಇನ್ಸ್ಟಿಟ್ಯೂಟ್ನ ಯಾವ ಥರ ನಡೆಸ್ತಾರೆ ಅದ್ರ ಎಕ್ಸ್ಪೀರಿಯನ್ಸು ಇದೆ, ರೈಟ್. ಇನ್ಸ್ಟಿಟ್ಯೂಟ್ ಅಂದರೆ CAD ಸೆಂಟರ್ ಇದೆಲ್ಲ, ಸೊ ಅದ್ರದ್ದು ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಇದೆ. ಸೊ ಆಲ್ಮೋಸ್ಟ್ ಅಲ್ಲೂ ನನ್ನ ಲೈಫ್ದೇನು ಎಕ್ಸ್ಪೀರಿಯನ್ಸ್ ಇದೆ ಆಯಿತಾ, ನಾನು ಏನು ನಿಮ್ಗೆ ಗೈಡ್ ಮಾಡ್ಬೋದು ಅದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಗೈಡ್ ಮಾಡ್ತೀನಿ, ರೈಟ್. ಸೊ ಅದು ಇಂಪಾರ್ಟೆಂಟು. ಸೊ ಇದು ನನ್ನ ಬಯೋಡಾಟಾ ಟೈಪ್ ಅಂತ ತಿಳ್ಕೊಳ್ಳಿ, ರೈಟ್. ಆಲ್ಮೋಸ್ಟ್ ಅಲ್ಲಿ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನೋಡಿ, ನಾನು ಅಷ್ಟು 15 ವರ್ಷದ ಎಕ್ಸ್ಪೀರಿಯನ್ಸ್ ಏನಿದೆ ನಾನು ಅದನ್ನು ಫುಲ್ ನಿಮಗಾಗಿ ಕೊಡ್ತೀನಿ, ರೈಟ್. ಸೊ ಅದರಿಂದ ನಿಮ್ಮ ಒಂದು ಕರಿಯರ್ ಏನಿದೆ, ಇದೇನಿದೆಯಲ್ಲ ನಿಮ್ಮ ಎಜುಕೇಷನ್ ಮತ್ತು ಕರಿಯರ್ ಪಾತಲ್ಲಿ ನಿಮಗೆ ಹೆಲ್ಪ್ ಆಗೋ ಥರ ಏನಂತಂದರೆ ಒಂದು ಡಿಸಿಷನ್ ತೊಗೊಳೋಕ್ಕೆ ಹೆಲ್ಪ್ ಮಾಡ್ತೀನಿ ನಾನು, ರೈಟ್. ಸೊ ಇದು ಈಗ ನಿಮ್ಮ ಸ್ಕ್ರೀನ್ ಮೇಲೆ 2 ಪೋಲ್ ಕೊಟ್ಟಿದ್ದೆ ನಾನು, ಇದು ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಒಂದಿದೆ, ಇಲ್ಲಿ 2 ಇದೆ, 2 ಡಿಫ್ರೆಂಟ್ ಪೋಲ್ ಇದೆ. ಈ 2 ಡಿಫ್ರೆಂಟ್ ಪೋಲಲ್ಲಿ ನಾನು ಒಂದು ಲೈನ್ ಹಾಕ್ತೀನಿ, ಮಧ್ಯೆ ಇದು ಬೇರೆ ಬೇರೆ ಇದೆ, ರೈಟ್. ಸೊ ಫಸ್ಟ್ ಪೋಲಲ್ಲಿ ಏನಿದೆ, ಪೋಲ್ ಫಾರ್ ಫ್ರೆಷರ್ಸ್ ಹೂ ಪಾಸ್ ಔಟ್ ಇನ್ ಫ್ಯೂ ಮಂತ್ಸ್. ನಿಮ್ಗೆ ಗೊತ್ತಿದೆ, ಎಲ್ಲ 7th ಸೆಮ್ಮಲ್ಲಿ ಇದ್ದಾರೆ ಇವಾಗ, ಆಲ್ಮೋಸ್ಟ್ 8th ಸೆಮ್ಮಲ್ಲಿ ಇದ್ದಾರೆ. ಸೊ ಆಲ್ಮೋಸ್ಟ್ 1-2 ತಿಂಗಳಲ್ಲಿ ಅವ್ರು ಪಾಸ್ ಔಟ್ ಆಗ್ತಾರೆ, ಗೊತ್ತಾಯ್ತಾ. ಸೊ ನಿನ್ನೆ ನಾನು ಕಳೆದಾಗ ಇದರಲ್ಲಿ ನಾನು ಡಿಫ್ರೆಂಟ್ ಆಪ್ಷನ್ ಕೊಟ್ಟಿದ್ದೆ, ಇಲ್ಲಿ ನೋಡ್ಬೋದು ನೀವು. ಈ ಜಸ್ಟ್ ನಾನು ಗ್ರ್ಯಾಜುಯೇಟ್ ಆಗ್ತಾ ಇದ್ದೀನಿ ಸ್ವಲ್ಪ ಮಂತಲ್ಲಿ, ನನಗೆ ಏನು ಮಾಡಬೇಕು ನೆಕ್ಸ್ಟ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ 5% ಜನ. ಓಟ್ ಕಮ್ಮಿ ಹಾಕಿದ್ದಾರೆ ಆ್ಯಂಡ್ ಪರವಾಗಿಲ್ಲ, ಬಟ್ ನೋಡಿ ಕರಿಯರ್ ಪಾತಲ್ಲಿ ಸೀರಿಯಸ್ ಆಗಿ ಮಾಡೋರು ಇಷ್ಟೇ ಜನ ಇರ್ತಾರೆ ಆಯಿತಾ. 12,000 ಜನದಲ್ಲಿ ಬರೀ ಇಷ್ಟೇ ಜನ ವೋಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಸೀರಿಯಸ್ನೆಸ್ ಇದೆ ಅಂತ ಅರ್ಥ, ಸಿಂಪಲ್ ಆಗಿದೆ, ರೈಟ್. 14% ಜನ ಏನು ಹೇಳ್ತಾ ಇದ್ದಾರೆ, ಐ ಆಮ್ ಫ್ರೆಷರ್, ಮೈ ಫೋಕಸ್ ಇಸ್ ಓನ್ಲಿ ಆನ್ ಗೌರ್ಮೆಂಟ್ ಜಾಬ್ ಆ್ಯಂಡ್ ಐ ವಿಲ್ ಸ್ಟಾರ್ಟ್ ಪ್ರಿಪ್ರೇಷನ್ ಫ್ರಮ್ ಬಿಗಿನಿಂಗ್. ಅಂದರೆ
ನಾವು ಯಾವುದು ಜಾಬ್ ಮಾಡೋದಿಲ್ಲ, ನಾವು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀವಿ ಸರ್, ನಮ್ಗೆ ಗೈಡ್ ಮಾಡಿ ಅಂತ ಹೇಳೋರು ಈ ಜನ ಇದ್ದಾರೆ. ಮೈ ಫೋಕಸ್ ಈಸ್ ಆನ್ ಗೌರ್ಮೆಂಟ್ ಜಾಬ್ ಬಟ್ ಓನ್ಲಿ ಫಾರ್ ಫ್ಯಾಮಿಲಿ ಐ ಹ್ಯಾವ್ ಟು ಡೂ ಜಾಬ್. ನೋಡಿ, ಫ್ಯಾಮಿಲಿಗೋಸ್ಕರ, ಫ್ಯಾಮಿಲಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ಕೆಲಸ ಮಾಡಬೇಕಾಗುತ್ತೆ, ಬಟ್ ನನ್ನ ಮೇಜರ್ ಆಗಿ ಫೋಕಸ್ಸು ಗೌರ್ಮೆಂಟ್ ಜಾಬ್ ಇದೆ. ಯಾಕಂದರೆ ಅಲ್ಲಿ ಸ್ಟೆಬಿಲಿಟಿ ಇದೆ, ಸ್ವಲ್ಪ ಏನಂತಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿನೂ ಇರುತ್ತೆ, ವರ್ಕ್ ಸ್ಟೆಬಿಲಿಟಿನೂ ಇರುತ್ತೆ ಅಂತ ಯೋಚನೆ ಮಾಡೋದು ಎಲ್ಲರದ್ದು ಒಂದು ಸ್ವಾಭಾವಿಕ ಮನೋಭಾವ. ಓಕೆ, ನೋ ಪ್ರಾಬ್ಲಮ್. ಸೊ ಅದು ನೀವು ಥರ್ಡಲ್ಲಿ ನೋಡ್ಬೋದು. ಫೋರ್ತ್ ನೋಡಿ, ಮೈ ಫೋಕಸ್ ಈಸ್ ಆನ್ ಗೌರ್ಮೆಂಟ್ ಜಾಬ್ ಓನ್ಲಿ ಬಟ್ ಫ್ಯಾಮಿಲಿ ಐ ಹ್ಯಾವ್ ಟು ಡೂ ಜಾಬ್. ಇದಾಯ್ತಾ? ಸೊ ಐ ವಾಂಟ್ ಟು ಎಂಜಾಯ್ ಲೈಫ್ ನಾವು ವಿತ್ ಫ್ರೆಂಡ್ಸ್. ಐ ವಿಲ್ ಥಿಂಕ್ ಆಫ್ಟರ್ 3 to 4 months. ನೋಡಿ, 5% ಜನ ಅಂದರೆ ಅವರು ಈಗ ಇಂಜಿನಿಯರಿಂಗ್ ಮಾಡಿ ಅವ್ರಿಗೆ ಪಾಪ ತುಂಬ ಕಷ್ಟಪಟ್ಟವ್ರೆ, ಆಯಿತಾ? ಅವ್ರಿಗೆ 5% ಜನ ಏನೂ ಮಾಡಲ್ಲ, 4 ಮಂತು ನಾನು ಹೋಗಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತೀನಿ, ಆಯಿತಾ, ಏನೇನೇನೋ ಮಾಡ್ತೀನಿ, ಎಂಜಾಯ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಅವರು ಕಮೆಂಟ್ ಏನಂತಂದರೆ ಪೋಲಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಐ ಆಮ್ ಫೋಕಸಿಂಗ್ ಓನ್ಲಿ ಆನ್ ಪ್ರೈವೇಟ್ ಜಾಬ್ ಬಟ್ ಡೋಂಟ್ ನೋ ಹೌ ಟು ಗೆಟ್ ಗುಡ್ ಕಂಪನಿ, ಸ್ಯಾಲ್ರಿ ರಿಕ್ವೈರ್ ಗೈಡೆನ್ಸ್. ಸ್ಯಾಲ್ರಿ ಯಾವ ಥರ ಮತ್ತು ಗೈಡೆನ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು 2 ಇಂಪಾರ್ಟೆಂಟ್ ಇದೆ, ಇದೊಂದು ಆಮೇಲೆ ಇದೊಂದು. ಗೊತ್ತಾಯ್ತಾ? ತುಂಬ ಜನ ಗೊತ್ತಿರೋದಿಲ್ಲ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಎಷ್ಟು ವರ್ಷಕ್ಕೊಮ್ಮೆ ಎಕ್ಸ್ಪೀರಿಯನ್ಸ್ ನೋಟಿಫಿಕೇಶನ್ ಬರುತ್ತೆ ಅದು ಗೊತ್ತಿರೋದಿಲ್ಲ, ಯಾವ ಥರ ಅಪ್ರೋಚ್ ಮಾಡಬೇಕು ಅದು ಗೊತ್ತಿರೋದಿಲ್ಲ, ರೈಟ್? ಸೊ ಇದು ಏನಂತಂದರೆ ನಾನು ನನ್ನ ಕಡೆಯಿಂದ ನಿಮಗೆ ಹೇಳ್ಕೊಡ್ತೀನಿ. ಇದು ನಮ್ಮ ಪರ್ಸ್ನಲ್, ಇಲ್ಲಿ ಏನಿರುತ್ತೆ ಅದನ್ನು ಮುಂದೆ ಹೇಳ್ಕೊಡ್ತೀನಿ, ಇದರಲ್ಲಿ ಏನೇನು ಮಾಡೋದಿದೆ ಅಂತ. ನೆಕ್ಸ್ಟ್ ನೋಡಿ, ನಿಮ್ಮ ರೈಟ್ ಸೈಡಲ್ಲಿದೆ ವರ್ಕಿಂಗ್ ಪ್ರೊಫೆಷನಲ್ಗೂ ನಾನು ಒಂದು ಪೋಲ್ ಕೊಟ್ಟಿದ್ದೆ. ಐ ಆಮ್ ಇನ್ ಎ ರಾಂಗ್ ಜಾಬ್, ಐ ಕಾಂಟ್ ಲೆಫ್ಟ್ ಜಾಬ್ ನೋ ಬಿಕಾಸ್ ಆಫ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ನೋಡಿ, 11% ಜನ ಹೇಳ್ತಾ ಇದ್ದಾರೆ, ರೈಟ್, ನಾನು ಜಾಬ್ ಬಿಡೋಕ್ಕಾಗೋದಿಲ್ಲ ಇವಾಗ, ಬಟ್ ಡಿಸಿಷನ್ ರಾಂಗ್ ಇದೆ ಬಟ್ ನಾನು ಬಿಡೋಕ್ಕಾಗೋದಿಲ್ಲ, ಈ ಥರ ಸಿಕ್ಕಾಕೊಂಡಿರೋ ಥರ ಲೈಫ್ ಆಗಿದೆ. ಐ ಲೈಕ್ ಮೈ ಜಾಬ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್. 3% ಜನ ವೆರಿ ಗುಡ್, ಅದನ್ನು ಇದ್ದಾರೆ. ಟಾಕ್ಸಿಕ್ ಜಾಬ್ ಆಲ್ರೆಡಿ ಲೆಫ್ಟ್, ನಾವು ಐ ಆಮ್ ಇನ್ ಕನ್ಫ್ಯೂಷನ್ ವಾಟ್ ಟು ಡೂ. ನೋಡಿ, ಜಾಬ್ ಚೆನ್ನಾಗಿಲ್ಲ ಅಂತ ಬಿಟ್ಟಿದ್ದೀನಿ, ಇವಾಗ ತುಂಬ ತೊಂದರೆಯಲ್ಲಿದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬೇರೆ ಜಾಬು ಸಿಗ್ತಾಯಿಲ್ಲ, ಸಿಕ್ಕರು ಕಮ್ಮಿ ಸ್ಯಾಲ್ರಿ ಸಿಗ್ತಾ ಇದೆ. ಸೊ ಇದೊಂದು ಪ್ರಾಬ್ಲಮ್, ರಿಯಲ್ ಪ್ರಾಬ್ಲಮ್ನ ನಾನು ಇಲ್ಲಿ ಪೋಲಲ್ಲಿ ಕೊಟ್ಟಿದ್ದೀನಿ. ನೋಬಡಿ ಈಸ್ ರೆಡಿ ಟು ಡೂ ಆಲ್ ದೀಸ್ ಥಿಂಗ್ಸ್ ಐ ಆಮ್ ಡೂಯಿಂಗ್. ಗೊತ್ತಾಯ್ತಾ? ಇದು ಮೇಜರ್ ಪ್ರಾಬ್ಲಮ್ಮು. ನಿಮ್ಮದು ಪ್ರಿಪ್ರೇಷನ್ ಮೇಜರ್ ಪ್ರಾಬ್ಲಮ್ ಅಲ್ಲ, ಕರಿಯರಲ್ಲಿ ನಿಮ್ಮ ಡಿಸಿಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ, ಏನು ಮಾಡಬೇಕಂತ. ಸೊ ಅದರ ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ ಅದಕ್ಕೆ. ಸೊ ಇಲ್ಲಿ 4% ಜನ ಏನು ಹೇಳ್ತಾ ಇದ್ದಾರೆ, ಟಾಕ್ಸಿ ಜಾಬಲ್ಲಿದ್ದೆ, ಜಾಬ್ ಬಿಟ್ಟಿದ್ದೀನಿ, ಇವಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. 50% ಜನ, ಸ್ವಲ್ಪ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಗ್ರ್ಯಾಜುಯೇಷನ್ ಮುಗಿದ ತಕ್ಷಣ 2 ವರ್ಷ 3 ವರ್ಷ 4 ವರ್ಷದಿಂದ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಆದರೂ ಎಕ್ಸಾಮ್ ಕ್ಲಿಯರ್ ಆಗ್ತಾ ಇಲ್ಲ. ಮೇಜರ್ ವೆರಿ ಇಂಪಾರ್ಟೆಂಟು ಮೇಜರ್. ಗ್ರ್ಯಾಜುಯೇಷನ್ ಆದ ತಕ್ಷಣ 2 ವರ್ಷ 3 ವರ್ಷ 4 ವರ್ಷ ಮಾಡಿದ್ದೀನಿ, ಬಟ್ ಏನಂತಂದರೆ ಆಗ್ತಾ ಇಲ್ಲ. ಸೊ ಇದೂ ಒಂದು ದೊಡ್ಡ ಪ್ರಾಬ್ಲಮ್ಮು. ನಾನು ಪ್ರೈವೇಟ್ ಜಾಬಲ್ಲಿದ್ದೀನಿ, ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಜಾಬ್. ನೋಡಿ, ಪ್ರೈವೇಟ್ ಜಾಬಲ್ಲಿದ್ದಾರೆ ಬಟ್ ಸ್ಯಾಟಿಸ್ಫೈ ಇಲ್ಲ, ಯಾಕೆಂದರೆ ಸ್ಯಾಲ್ರಿ ಕಮ್ಮಿ ಇರುತ್ತೆ, ವರ್ಕ್ ಅವರ್ಸ್ ಜಾಸ್ತಿ ಇರುತ್ತೆ, ತುಂಬ ಹೆಕ್ಟಿಕ್ ಜಾಬ್ ಇರುತ್ತೆ. ಸೈಟ್ ಇಂಜಿನಿಯರ್ ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ನಾನು ಮಾಡಿದ್ದೀನಿ, ನನಗೆ ಗೊತ್ತಿದೆ, ಆಯಿತಾ? ಕಾಂಕ್ರೀಟಿಂಗ್ ಮಾಡಿದ್ರೆ 12 ಅವರ್ಸ್ ಕೆಲಸ ಇರುತ್ತೆ, ನೈಟ್ ಎಲ್ಲ ಕಾಂಕ್ರೀಟಿಂಗ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ? ಮತ್ತು ನಿದ್ದೆನೂ ಮಾಡೋಕ್ಕಾಗೋದಿಲ್ಲ. ಸೊ ಮೆಂಟಲಿ ಫಿಸಿಕಲಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಗೊತ್ತಾಯ್ತಾ? ಸೈಟಲ್ಲಿ ಯಾರು ಮಾಡ್ತಾರೆ, ಸೊ ಯಾರು ಮಾಡಿದ್ದಾರೆ ಅವ್ರಿಗೆ ಗೊತ್ತಿದೆ, ನಾನು ಮಾಡಿದ್ದೀನಿ, ನನಗೆ ಗೊತ್ತಿದೆ. ಸೊ ಐ ಆಮ್ ಇನ್ ಪ್ರೈವೇಟ್ ಜಾಬ್, ಡೋಂಟ್ ನೋ ಹೌ ಟು ಶಿಫ್ಟ್ ಟು ಅದರ್ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್, ಗೆಟ್ ಗುಡ್ ಸ್ಯಾಲ್ರಿ ಪ್ಯಾಕೇಜ್. ನೋಡಿ, ಸಿವಿಲಲ್ಲಿ ಇದ್ದೀನಿ ಬಟ್ ಚೆನ್ನಾಗಿ ಸ್ಯಾಲ್ರಿ ಸಿಗ್ತಾ ಇಲ್ಲ, ಸಿವಿಲಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಹೋಗ್ಬೇಕಂತ ಇದ್ದೀನಿ, ಬಟ್ ಗೊತ್ತಾಗ್ತಿಲ್ಲ ಹೆಂಗೆ ಮೂವ್ ಆಗೋದು ಅಂತ. ಸೊ ಅದಕ್ಕೂ ನನ್ನ ಕಡೆ ಸೊಲ್ಯೂಷನ್ ಇದೆ. ಐ ಕ್ವಿಟ್ ಮೈ ಪ್ರೈವೇಟ್ ಜಾಬ್ ಫಾರ್ ಗೌರ್ಮೆಂಟ್ ಜಾಬ್ ಪ್ರಿಪರೇಷನ್ ಆ್ಯಂಡ್ ನೌ ಐ ಆಮ್ ರಿಗ್ರೆಟಿಂಗ್ ವೈ ದಿಸ್ ಈಸ್ ಎ ಬ್ಲಂಡರ್. ಆಯಿತಾ? ಇದು ಏನಂದ್ರೆ ಒಂದು ದೊಡ್ಡ ತಪ್ಪು ಎಲ್ಲರೂ ಮಾಡ್ತಾ ಇರೋದು. ಜಾಬ್ ಬಿಟ್ಬಿಟ್ಟು ಏನಂತಂದರೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಆಮೇಲೆ ಆ ಕಡೆ ಅದೂ ಇಲ್ಲ, ಆಮೇಲೆ ಈ ಕಡೆ ಇದೂ ಇಲ್ಲ. ಸೊ ಇದನ್ನು ಮಾಡ್ತಾ ಇದ್ದಾರೆ, ಅಥವಾ ಜಾಬ್ ಬಿಡಬೇಕಾ ಇಲ್ವಾ, ಇದೂ ಒಂದು ಮೇಜರ್ ಪ್ರಾಬ್ಲಮ್ ಇದೆ. ಇಲ್ಲಿ ನೋಡಿ, ಲಾಸ್ಟಲ್ಲಿ ಮೈ ಫೋಕಸ್ ಈಸ್ ಆನ್ ಓನ್ಲಿ ಗೌರ್ಮೆಂಟ್ ಜಾಬ್, ಐ ಆಮ್ ವರ್ಕಿಂಗ್ ಇನ್ ಪ್ರೈವೇಟ್. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ, ನಮಗೆ ಏನು ಕೆಲಸ ಇದೆ ಸರ್ ಇವೆಲ್ಲ ಯಾಕೆ, ಏನಿದೆ ಇಂಪಾರ್ಟೆಂಟ್ ಅದು ಹೇಳ್ಬಿಡಿ, ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅರ್ಜೆಂಟ್ ಇರೋರು ದಯವಿಟ್ಟು ವಿಡಿಯೋನ ಬಿಟ್ಬಿಡ್ಬೋದು, ಯಾಕೆಂದರೆ ಅರ್ಜೆಂಟ್ ಮಾಡೋರು ಎಲ್ಲೂ ಅವ್ರಿಗೆ ಪೇಷನ್ಸ್ ಇರೋದಿಲ್ಲ, ಅವ್ರು ಏನೂ ಮಾಡೋಕ್ಕಾಗೋದಿಲ್ಲ, ಗೊತ್ತಾಯ್ತಾ ಲೈಫಲ್ಲಿ. ಸೊ ನನ್ನ ವಿಡಿಯೋ ನೋಡ್ಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕಾಗುತ್ತೆ. ವಿಡಿಯೋ ಲೆಂದಿ ಆದರೂ ಪರವಾಗಿಲ್ಲ, ನಿಮ್ಮ ಒಳ್ಳೆಗೋಸ್ಕರ ವಿಡಿಯೋ ಲೆಂದಿ ಆದರೂ ನಾನು ರೆಡಿ ಇದ್ದೀನಿ, ಗೊತ್ತಾಯ್ತಾ? ರೈಟ್. ಸೊ ಇವೆಲ್ಲ ಸೀನಿಯರ್ಸ್ ನಿಮ್ಗೆ ತೋರಿಸ್ಬೇಕಾಗುತ್ತೆ ಫಸ್ಟು, ಯಾಕೆ ನೀವು ಗೈಡೆನ್ಸ್ ನನ್ನ ಹತ್ರ ತೊಗೋಬೇಕು ಅಂತ, ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಫ್ರೆಷರ್ಗೆ ಸಪ್ರೇಟ್ ಒಂದು ಪ್ರಾಬ್ಲಮ್ ಏನಿರುತ್ತೆ, ಆಮೇಲೆ ನೋಡಿ ವರ್ಕಿಂಗ್ ಪ್ರೊಫೆಷನಲ್ ಏನು ಪ್ರಾಬ್ಲಮ್ ಇರುತ್ತೆ ಅದ್ರ ಬಗ್ಗೆ ನೋಡೋಣ. ಫ್ರೆಷರಲ್ಲಿ ಏನಿದೆ, ಇವಾಗ ಜಸ್ಟ್ ಗ್ರ್ಯಾಜುಯೇಟ್ ಆಗಿರ್ತಾರೆ, ಆಯಿತಾ? ಜಸ್ಟ್ 2024 or 25 ಪಾಸ್ಔಟ್ ಇರ್ತಾರೆ, 24 or 25 ಪಾಸ್ಔಟ್ ಇರ್ತಾರೆ. ಅವ್ರಿಗೆ ಮುಂದೆ ಏನು ಮಾಡ್ಬೇಕಂತಲೇ ಗೊತ್ತಿರಲ್ಲ, ವಾಟ್ ಟು ಡು, ಏನು ಮಾಡ್ಬೇಕಂತಲೇ ಗೊತ್ತಿರೋದಿಲ್ಲ, ಕ್ವಶನ್ ಮಾರ್ಕ್ ಬರುತ್ತೆ.
ಗೌರ್ಮೆಂಟ್ ಜಾಬ್ ಹೋಗ್ಬೇಕಾ, ಪ್ರೈವೇಟ್ ಜಾಬ್ ಹೋಗ್ಬೇಕಾ, ಟೆಕ್ ಹೋಗ್ಬೇಕಾ ಗೊತ್ತಿರೋದಿಲ್ಲ, ನೋ ಗೈಡೆನ್ಸ್, ರೈಟ್? ಅಂತ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ನಾನು ಗೈಡ್ ಮಾಡೋಕ್ಕೆ ರೆಡಿ ಇದ್ದೀನಿ, ಗೊತ್ತಾಯ್ತಾ? ನಾನು ಅದೇ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇರೋದು. ಸೊ ದಿಸ್ ಈಸ್ ಆ್ಯಂಡ್ ಪೇಡ್ ಸರ್ವಿಸ್ ಇರುತ್ತೆ ಅದು, ರೈಟ್? ಅದು ಎಷ್ಟಿದೆ ಅಮೌಂಟು ಅದೆಲ್ಲ ಆಮೇಲೆ ಹೇಳ್ತೀನಿ. ಫಸ್ಟ್ ಏನೇನು ಕೊಡ್ತಾ ಇದ್ದೀನಿ ನಾನು ಅದನ್ನು ತಿಳ್ಕೊಳ್ಳೋಣ. ಸೊ ಓನ್ಲಿ ಗೌರ್ಮೆಂಟ್ ಜಾಬ್. ಈಗ ಫ್ರೆಷರ್ ಇದ್ದೀರಾ, ನಾನು ಬೇರೆ ಯಾವುದು ಮಾಡೋದಿಲ್ಲ ಸರ್, ನಾನು ಬರೀ ಗೌರ್ಮೆಂಟ್ ಜಾಬ್ ಪ್ರಿಪ್ರೇಷನ್ ಮಾಡ್ತೀನಿ, ನಾನು ಜಾಬ್ ಮಾಡೋದಿಲ್ಲ. ಮಾಡಬೇಕಾ ಅಥವಾ ಬಿಡಬೇಕಾ, ಅಥವಾ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಸೆಲೆಕ್ಟ್ ಆಗಲಿಲ್ಲ ಅಂದರೆ, ಸೆಲೆಕ್ಟ್ ಆಗಿದ್ರೆ ಸ್ಯಾಲ್ರಿ ಏನಿರುತ್ತೆ, ಗ್ರೋತ್ ಯಾವ ಥರ ಇರುತ್ತೆ, 10 ವರ್ಷದಲ್ಲಿ ನಾವು ನೋಡ್ಬೋದು, ಆಯಿತಾ? ಕೇಳ್ತಾರಲ್ಲ 10 ವರ್ಷ ಆದಮೇಲೆ ನೀವು ಎಲ್ಲಿ ನೋಡ್ತೀರಾ ಅಂತ, ವೇರ್ ಯು ಕ್ಯಾನ್ ಸಿ ಯು ಫ್ರಮ್ 10 hours ಫ್ರಮ್ ನೌ ಅಂತ ಅದೆಲ್ಲ ಕ್ವಶನ್ ಕೇಳ್ತಾರೆ. ಸೊ ಅದು ನೀವು ಎಲ್ಲಿರ್ಬೋದು ಅದ್ರ ಬಗ್ಗೆ. ಈಗ ಇವು 2 ಕೇಸ್ ಇರುತ್ತೆ, ಇನ್ನೊಂದು ಕೇಸ್ ಇರುತ್ತೆ, ಏನು ಮಾಡೋದಂತಲೇ ಅರ್ಥ ಆಗಲ್ಲ ಸ್ವಲ್ಪ ಜನಕ್ಕೆ. ಏಕೆಂದರೆ ಯಾರೋ ಹೇಳಿರ್ತಾರೆ ಇಂಜಿನಿಯರಿಂಗ್ ಜಾಯ್ನ್ ಆಗಿರ್ತಾರೆ ಅಥವಾ ಡಿಪ್ಲೊಮಾ ಜಾಯ್ನ್ ಆಗಿರ್ತಾರೆ, ಇಂಜಿನಿಯರಿಂಗು ಅಥವಾ ಡಿಪ್ಲೊಮಾ ಜಾಯ್ನ್ ಆಗಿರ್ತಾರೆ, ಗೊತ್ತಾಗೋದಿಲ್ಲ ಅವ್ರಿಗೆ ಏನು ಮಾಡೋದು ಅಂತ, ಕರೆಕ್ಟಾ? ಸೊ ಅದಾದಮೇಲೆ ಏನು ಮಾಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ, ರೈಟ್? ಸೊ ಅದಕ್ಕೆ ಇವಾಗೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಗ್ರ್ಯಾಜುಯೇಷನ್ ಆದಮೇಲೆ ನಾನು ಪ್ರಿಪ್ರೇಷನ್ ಮಾಡೋದಿದ್ರೆ ಗೌರ್ಮೆಂಟ್ದು ಯಾವ ಥರ ಮಾಡಬೇಕು, ಏನು ಅಪ್ರೋಚ್ ಇರಬೇಕು, ಆಯಿತಾ? ಸ್ಟಡಿ ಪ್ಲ್ಯಾನ್ ಏನಿರಬೇಕು, ಯಾವ ಥರ ನಾನು ಅಪ್ರೋಚ್ ಮಾಡಬೇಕು, ಎಕ್ಸಾಮ್ನ ಯಾವ ಥರ ಬರೀಬೇಕು, ಎಕ್ಸಾಮಲ್ಲಿ ಏನು ಮೈಂಡ್ಸೆಟ್ ಇಡಬೇಕು, ಆಯಿತಾ? ಬೇರೆಯವ್ರು ಯಾವ ಥರ ಓದ್ತಾರೆ, ನಾನು ಯಾವ ಥರ ಓದಬೇಕು, ಯಾವುದೇ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಹೋಗಿ ಕೋಚಿಂಗ್ ತೊಗೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ದಟ್ ಈಸ್ ಎ ಬಿಗ್ ಬ್ಲಂಡರ್ ಯು ಆರ್ ಡೂಯಿಂಗ್. ಯಾವುದೇ ಒಂದು ಕೋಚಿಂಗ್ ಸೆಂಟರ್ ನಿಮಗೆ ಏನಂತಂದರೆ ಎಕ್ಸಾಮ್ನ ಕ್ಲಿಯರ್ ಮಾಡಿಸೋದಿಲ್ಲ. ಎಕ್ಸಾಮ್ ಕ್ಲಿಯರ್ ಮಾಡೋದೇ ನೀವು, ನಿಮ್ಮ ಒಂದು ಹಾರ್ಡ್ ವರ್ಕಿಂದ, ನಿಮ್ಮ ಒಂದು ವೇ ಆಫ್ ಥಿಂಕಿಂಗ್ ಮೈಂಡ್ಸೆಟ್ಟಿಂದ ನೀವು ವಿನ್ ಆಗ್ಬೋದು. ಆ ಮೈಂಡ್ಸೆಟ್ಟೇ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು 1 ಲಕ್ಷ ಕೋಚಿಂಗ್ ತೊಗೊಂಡ್ರೇನು 2 ಲಕ್ಷ ಕೋಚಿಂಗ್ ತೊಗೊಂಡ್ರೇನು ಯಾವುದು ಕ್ಲಿಯರ್ ಆಗೋದಿಲ್ಲ. ಸೊ ಯು ರಿಕ್ವೈರ್ಡ್ ಎ ಪ್ರಾಪರ್ ಗೈಡೆನ್ಸ್, ರೈಟ್? ಯು ರಿಕ್ವೈರ್ಡ್ ಎ ಪ್ರಾಪರ್ ಗೈಡ್, ರೈಟ್? ಸೊ ಯಾರು ಗೈಡು ನಿಮಗೆ ಕರೆಕ್ಟಾಗಿ ಮಾಡೋದಿಲ್ಲ. ಆದರೂ ನನ್ನ ಲಾಸ್ಟ್ 8 ವರ್ಷ ಆಲ್ಮೋಸ್ಟ್ 8 ಇಯರ್ಸಿಂದ ಫ್ರೀ ಆಗಿ ಎಲ್ಲರ ಹತ್ರ ನಾನು ಗೈಡೆನ್ಸ್ ಮಾಡಿದ್ದೀನಿ, ರೈಟ್? ಸೊ ಇವೆಲ್ಲ ಕ್ವಶನ್ಸ್ ಇದೆ ಯಾರಿಗೆ, ಫ್ರೆಷರ್ಸ್ಗೆ. ಸೊ ಇವೆಲ್ಲದಕ್ಕೂ ಕ್ವಶನ್ಸು ನಮ್ಮ ಹತ್ರ ಇದೆ, ನಾನು ನಿಮಗೆ ಗೈಡ್ ಮಾಡ್ತೀನಿ, 1-on-1 ಸೆಷನ್ ತೋತೀನಿ, ಏನಿದೆ ಅದನ್ನು ಹೇಳ್ತೀನಿ, ರೈಟ್? ವರ್ಕಿಂಗ್ ಪ್ರೊಫೆಷ್ನಲಲ್ಲಿ ನೋಡಿ, ತುಂಬ ಜನ ವರ್ಕಿಂಗ್ ಪ್ರೊಫೆಷ್ನಲ್ಲು ಪ್ರಾಬ್ಲಮ್ ಇರುತ್ತೆ. ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಜಾಬ್ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ, ರೈಟ್? ಅಥವಾ ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ವರ್ಕಿಂಗ್ ಇನ್ ಪ್ರೈವೇಟ್ ನೀಡ್ ಟು ಗೌರ್ಮೆಂಟ್ ಜಾಬು ಇದೂ ಇರುತ್ತೆ. ಆಮೇಲೆ ಇದು ಸೆಕೆಂಡ್ ಕಂಡೀಷನು. ಸ್ವಲ್ಪ ಜನ ಏನಂತಂದರೆ ನೋಡಿ, ಪ್ರೈವೇಟಲ್ಲಿ ಇರ್ತಾರೆ, ಬಟ್ ಅವ್ರಿಗೆ ಸ್ಯಾಲ್ರಿ ತುಂಬ ಚೆನ್ನಾಗಿ ಬೇಕು ಪ್ರೈವೇಟಲ್ಲೇ, ರೈಟ್? ನಮ್ಮ ಸಿವಿಲಲ್ಲೇ ಬೇಕು. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ. ಏನು ಮಾಡ್ಬೇಕು ಸರ್, ಯಾವುದೊಂದು ಸ್ಕಿಲ್ ಕಲಿಬೇಕು ಸರ್, ಸ್ಕಿಲ್ ಕಲಿಬೇಕಾ, ಇಲ್ಲ ಯಾವುದೋ ಚೆನ್ನಾಗಿ ಕಂಪ್ನಿ ಹಾಕ್ಬಿಟ್ಟು ಅಲ್ಲಿ ಲಿಂಕ್ ಏನಾದರೂ ಏನಂತಂದರೆ ರೆಫರೆನ್ಸ್ ಇದ್ದರೆ ಆಗುತ್ತಾ ಸರ್, ಇವೆಲ್ಲ ಕೇಳ್ತಾರೆ, ರೈಟ್? ದೇ ವಿಲ್ ಆಸ್ಕ್ ಲೈಕ್ ದಿಸ್ ಕ್ವಶನ್ಸ್. ಸೊ ಐ ಆಮ್ ರೆಡಿ ಟು ಗೈಡ್ ಆಲ್ ಟು ಕ್ಲಿಯರ್ ಆಲ್ ಯುವರ್ ಡೌಟ್ ಇನ್ ದಿಸ್ ಕ್ವಶನ್ಸ್, ಆಯಿತಾ? ನೀವು ನನಗೆ ಕೇಳ್ಬೋದು. ಒನ್ ಆನ್ ಒನ್ ಸೆಷನ್ ಅಂತ ಇರುತ್ತೆ, ಅಂದರೆ ನೀವು ಮತ್ತು ನಾನು ಅಷ್ಟೇ, ಇಬ್ಬರಷ್ಟೇ. ನಿಮ್ಮದೆಲ್ಲ ಎಕ್ಸ್ಪೀರಿಯನ್ಸ್ ಏನಿದೆ, ನಿಮ್ಮದೆಲ್ಲ ಲೈಫ್ ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಹೇಳಬೇಕು, ನಿಮ್ಮದೆಲ್ಲ ಏನೇನು ಕಲ್ತಿದ್ರೆ ನನಗೆ ಹೇಳಬೇಕು. ಸೊ ದ್ಯಾಟ್ ಐ ವಿಲ್ ಮೇಕ್ ಸಮ್ ಸಜೆಷನ್ ಅಕಾರ್ಡಿಂಗ್ ಟು ಯುವರ್ ಬ್ಯಾಕ್ಗ್ರೌಂಡ್, ಅಕಾರ್ಡಿಂಗ್ ಟು ಯುವರ್ ಮೈಂಡ್ಸೆಟ್, ಅಕಾರ್ಡಿಂಗ್ ಟು ಯುವರ್ ನೇಚರ್ ಆಫ್ ನಿಮ್ದು ಏನಿದೆ ಬಾಡಿ ಲ್ಯಾಂಗ್ವೇಜು, ಅಥವಾ ನಿಮ್ಮದು ಕರಿಯರಲ್ಲಿ ನೀವು ಏನು ಮಾಡಬೇಕು ಅಂತ, ರೈಟ್? ಅದು ಗೌರ್ಮೆಂಟ್ ಜಾಬ್ ಇರಲಿ, ಪ್ರೈವೇಟ್ ಜಾಬ್ ಇರಲಿ, ಗೊತ್ತಾಗ್ತಿದೆಯಾ? ಸೊ ವರ್ಕಿಂಗ್ ಪ್ರೊಫೆಷ್ನಲ್ಗೆ ಇದು ಇದೆ. ಪ್ರೈವೇಟಲ್ಲಿ ಮಾಡ್ತಾಯಿದ್ರು ಸ್ಯಾಲ್ರಿ ಕಮ್ಮಿ ಇದೆ, ಅಥವಾ ಗೌರ್ಮೆಂಟ್ ಜಾಬ್ನು ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ ಯಾವ ಥರ ಮಾಡೋದು, ಏಜ್ ಆಗ್ತಾ ಇದೆ. ಸೊ ಇವೆಲ್ಲ ಪ್ರಾಬ್ಲಮ್ ಇದೆ, ಗೊತ್ತಾಯ್ತಾ? ಸೊ ಇವೆಲ್ಲ ಪ್ರಾಬ್ಲಮ್ಗೂ ಬರೀ ಸುಮ್ಮನೆ ಸರ್ ಅದು ಹೆಂಗೆ ಮಾಡೋದು, ಸರ್ ಇದು ಹೆಂಗೆ ಮಾಡೋದು ಅಂದರೆ ನಾನು 1-2 ಮೆಸೇಜಲ್ಲಿ ಹೇಳಿದ್ರೆ ತುಂಬ ತಪ್ಪಾಗುತ್ತೆ ಅದು, ಗೊತ್ತಾಯ್ತಾ? ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ನಾನು ಅರ್ಥ ಮಾಡ್ಕೊಳ್ತಾನೆ. ನೀವು ಎಷ್ಟು ಚೆನ್ನಾಗಿ ಓದಿದ್ದೀರಾ, ನಿಮ್ಗೆ ಎಷ್ಟು ನಾಲೆಜ್ ಇದೆ, ಆಯಿತಾ? ನೀವು ಜನರಲ್ ನಾಲೆಜಲ್ಲಿ ಎಷ್ಟಿದೆ, ಹೆಂಗಿದ್ದೀರಾ? ಸೊ ಅದೆಲ್ಲ ನಾನು ನೋಡಬೇಕಾಗುತ್ತೆ. ಎಷ್ಟು ಎಕ್ಸಾಮ್ ಬರ್ದಿದ್ದೀರಾ, ವರ್ಕಿಂಗಲ್ಲಿ ಯಾವ ಥರ ಕೆಲಸ ಮಾಡ್ತಾಯಿದ್ದೀರಾ, ಏನು ಕಂಪ್ನಿ ಇದೆ, ಏನು ವರ್ಕ್ ಮಾಡ್ತಾ ಇದ್ದೀರಾ, ಐ ಹ್ಯಾವ್ ಟು ಚೆಕ್ ಆಲ್ ದೀಸ್ ಥಿಂಗ್ಸ್. ಯು ಹ್ಯಾವ್ ಟು ಟೆಲ್ ಮಿ ಆಲ್ ದೀಸ್ ಥಿಂಗ್ಸ್, ದೆನ್ ಓನ್ಲಿ ಐ ಕ್ಯಾನ್ ಹೆಲ್ಪ್ ಯು. ನೋಡಿ, ನೀವು ನಿಮಗೆ ಹೆಲ್ಪ್ ಮಾಡಬೇಕಂದ್ರೆ ನೀವು ಎಷ್ಟು ಚೆನ್ನಾಗಿ ಇನ್ಫಾರ್ಮೇಷನ್ ನಂಗೆ ಕೊಡ್ತೀರಾ, ನಾನು ನಿಮಗೆ ಅಷ್ಟು ಚೆನ್ನಾಗಿ ಗೈಡ್ ಮಾಡ್ಬೋದು, ಆಯಿತಾ? ಸೊ ಇದು ವರ್ಕಿಂಗ್ ಪ್ರೊಫೆಷ್ನಲ್ಗೆ, ಇದು ಫ್ರೆಷರ್ಗೆ. ಇನ್ನೊಂದಿದೆ, ಅದು ನಿನ್ನೆ ಆ ಪೋಲಲ್ಲಿ ಹಾಕೋಕ್ಕೆ ನನಗೆ ಮರ್ತೋಯ್ತು. ಬಿಸ್ನೆಸ್ ಆರ್ ನ್ಯೂ ಕನ್ಸ್ಟ್ರಕ್ಷನ್ ಕಂಪನಿ, ತುಂಬ ಜನದು ಒಳ್ಳೆ ಏನಂತಂದರೆ ತುಂಬ ಜನ ಪ್ಯಾಷನೇಟ್ ಇರ್ತಾರೆ, ನನ್ನ ಓನ್ ಕಂಪನಿ ಮಾಡ್ಬೇಕಂತ. ಐ ರಿಯಲಿ ಅಪ್ರಿಷಿಯೇಟ್ ದೇರ್ ಎಫರ್ಟ್, ಐ ರಿಯಲಿ ಹೆಡ್ಸ್ ಅಪ್. ಯಾಕೆಂದರೆ ಚೆನ್ನಾಗಿದೆ, ಬಿಸ್ನೆಸ್ಸಲ್ಲೂ ಚೆನ್ನಾಗಿದೆ. ಎಸ್, ಪ್ರಾಫಿಟ್ ಇದ್ದೇ ಇರುತ್ತೆ, ಲಾಸ್ ಇದ್ದೇ ಇರುತ್ತೆ, ಆಯಿತಾ? ರಿಸ್ಕ್ ಇದ್ದೇ ಇರುತ್ತೆ. ನೋಡಿ, ರಿಸ್ಕ್ ಎಲ್ಲಿದೆ,
ಅಲ್ಲಿ ಪ್ರಾಫಿಟ್ ಇರುತ್ತೆ, ಲಾಸ್ ಇರುತ್ತೆ, ಗೊತ್ತಾಯ್ತಾ? ಸೊ ರಿಸ್ಕ್ ತೊಗೊಳ್ಳದೆ ಇರೋರು ಯಾವತ್ತೂ ಮುಂದೆ ಹೋಗೋಕ್ಕಾಗೋದಿಲ್ಲ. ನಾನು ರಿಸ್ಕ್ ತೊಗೊಳಿದ್ದೀನಿ, ತುಂಬ ರಿಸ್ಕ್ ಇದೆ ನಮ್ಮ ಹತ್ರ, ಆಯಿತಾ? ಯೂಟ್ಯೂಬ್ ಚಾನಲ್ ಸುಮ್ಮನೆ ನಡೆಸೋದಂತೂ ಅದೊಂದು ದೊಡ್ಡ ರಿಸ್ಕ್ ಇದೆ, ಗೊತ್ತಾಯ್ತಾ? ಅದು ನಿಮ್ಗೆ ಗೊತ್ತಿಲ್ಲ ಇನ್ನು, ಅದು ನಮ್ಗೆ ಗೊತ್ತಿದೆ, ರೈಟ್? ಸೊ 8 ವರ್ಷ ಒಂದು ನಯ ಪೈಸೆ ತೊಗೊಳ್ಳದೆ ನಿಮ್ಗೆ ಎಲ್ಲರಿಗೂ ನಾನೇನಂದರೆ ಗೈಡ್ ಮಾಡಿದ್ದೀನಿ, ರೈಟ್? ಅದರಲ್ಲಿ ಏನು ನನ್ಗೆ ಏನಿದಿಲ್ಲ. ಐ ಆಮ್ ವೆರಿ ಹ್ಯಾಪಿ, ಐ ಹ್ಯಾವ್ ಡನ್ ವೆರಿ ಟ್ರಿಮೆಂಡಸ್ ವರ್ಕ್. ಐ ನೋ ಐ ಡೋಂಟ್ ಎನಿ ಒನ್ ಅಪ್ರಿಷಿಯೇಷನ್, ನನಗೆ ಅಪ್ರಿಷಿಯೇಷನ್ ಬೇಕಾಗಿಲ್ಲ, ನನಗೆ ಗೊತ್ತಿದೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಸೊ ಆ ಥರ ಒಂದು ಆ್ಯಟಿಟ್ಯೂಡ್ ನಾವು ಇಟ್ಕೊಳ್ಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ಇಲ್ಲಿ ಬಿಸ್ನೆಸ್ಸಲ್ಲಿ ಏನು ಅಂತಂದರೆ, ಒಂದು ಬಿಸ್ನೆಸ್ನ ಸರ್ ಒಂದು ಕನ್ಸ್ಟ್ರಕ್ಷನ್ ಕಂಪನಿನ ಯಾವ ಥರ ಸ್ಟಾರ್ಟ್ ಮಾಡ್ಬೋದು, ಆಯಿತಾ? ಕಂಪ್ನಿದು ಏನಾದ್ರು ಈಗ ನೋಡಿ ಕಂಪ್ನಿ ಇದೆ, ಸೊ ಯಾವ್ಯಾವ ವೇಯಲ್ಲಿ ನಾವು ಡಿಫ್ರೆಂಟ್ ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು, ಅಥವಾ ನಂಗೆ ಕನ್ಸ್ಟ್ರಕ್ಷನ್ ಮಾಡ್ಬೋದಾ, ಅಥವಾ ಡಿಸೈನಿಂಗ್ ಮಾಡ್ಬೋದಾ, ಅಥವಾ ಇಂಟೀರಿಯರ್ ಡಿಸೈನಿಂಗ್ ಮಾಡ್ಬೋದಾ, ಆಯಿತಾ? ಅಥವಾ ಮಟೀರಿಯಲ್ ಸಪ್ಲೈ ಒಂದು ಕಂಪ್ನಿ ಮಾಡ್ಬೋದಾ, ಅಥವಾ ಲೇಬರ್ ಸಪ್ಲೈದ್ ಮಾಡ್ಬೋದಾ, ಅಥವಾ ಸೆಂಟ್ರಿಂಗ್ ಮಾಡ್ಬೋದಾ, ಗೊತ್ತಾಯ್ತಾ? ಅಥವಾ ಓನ್ಲಿ ಏನಂತಾರೆ ಮಿಕ್ಸರ್ಸ್ ಇರುತ್ತೆ ನೋಡಿ, ಆಯಿತಾ? ಲೇಬರ್ ಅಥವಾ ಇಕ್ವಿಪ್ಮೆಂಟ್ಸ್, ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಸ್ ಒಂದು ಕಂಪ್ನಿ ಮಾಡ್ಬೋದಾ? ಮಾಡ್ಬೋದು, ಯಾಕೆ ಮಾಡದೇ ಇರೋದು? ತುಂಬ ಜನ ಮಾಡ್ತಾ ಇದ್ದಾರೆ, ನಾವು ಮಾಡ್ಬೋದು, ಮಾಡೋಕ್ಕಾಗುತ್ತೆ, ಆರಾಮಾಗಿ ಮಾಡ್ಬೋದು, ಗೊತ್ತಾಯ್ತಾ? ಸೊ ಇವೆಲ್ಲ ಡೌಟ್ ಇದೆ, ಯಾವ ಥರ ನಾನು ಸ್ಟಾರ್ಟಪ್ ಮಾಡ್ಬೋದು? ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್, ಬಟ್ ನನಗೆ ಬಿಸ್ನೆಸ್ ಮಾಡೋದಿದೆ. ಎಸ್, ಗುಡ್ ಕ್ವಶನ್, ಯು ಕ್ಯಾನ್ ಡೂ ಇಟ್, ಬಟ್ ದೇರ್ ಈಸ್ ಎ ಪಾತ್, ಪ್ರಾಪರ್ ಗೈಡೆನ್ಸ್ ಬೇಕು ಇವೆಲ್ಲದಕ್ಕೆ, ಗೊತ್ತಾಯ್ತಾ? ಸೊ ಅದಕ್ಕೆ ಇಲ್ಲಿ ಈಗ ಏನು ಮಾಡಬೇಕು ಸರ್ ನೋಡಿ, ಈಗ ಇಂಪಾರ್ಟೆಂಟ್ ಇದೆ, ಈ ವಿಡಿಯೋದು ಇಂಪಾರ್ಟೆಂಟ್ ಒಂದು ಸ್ಲೈಡ್ ಅಂದರೆ ಇದೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಾ ಇದೆ, ಆ ನಂಬರ್ನ ನಾನು ಓದ್ತೀನಿ, 7892759475. ಇದು ನಮ್ಮ ಒಂದು ವಾಟ್ಸಪ್ ನಂಬರ್ ಇದೆ, ಗೊತ್ತಾಯ್ತಾ? ಈ ವಾಟ್ಸಪ್ ನಂಬರಲ್ಲಿ ನೀವು ಏನು ಮಾಡ್ಬೇಕಂತಂದರೆ ಮೆಸೇಜ್ ಮಾಡಬೇಕು, ನಿಮ್ದು ಏನು ರಿಕ್ವೈರ್ಮೆಂಟ್ ಇದೆ. ಈಗ ನೋಡಿ, ಈಗ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ವಾಟ್ಸಪ್ ನಂಬರ್ ತೊಗೊಂಡ್ಬಿಟ್ಟು ಕಾಲ್ ಮಾಡಿಬಿಟ್ಟು ಸರ್ ಅದೆಂಗೆ ಇದೆಂಗೆ ಅಂತ ಕೇಳೋದನ್ನ ದಯವಿಟ್ಟು ಮಾಡಿಬಿಡಿ. ಈ ವಾಟ್ಸಪ್ ನಂಬರಲ್ಲಿ ಕಾಲ್ ನಾನು ರಿಸೀವ್ ಮಾಡೋದಿಲ್ಲ, ಆ್ಯಕ್ಟಿವೇಟ್ ಇದ್ದರೂ ನಾನು ಯಾವುದೇ ಕಾಲ್ ರಿಸೀವ್ ಮಾಡೋದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಬರೀ ವಾಟ್ಸಪ್ ಮಾಡಿ. ಆ ವಾಟ್ಸಪ್ಪಲ್ಲೂ ಸರ್ WID JEE ಕಟ್ ಆಫ್ ಎಷ್ಟು ಅಂತ ಕೇಳಕ್ಕೆ ಹೋಗಬೇಡಿ, ಅಂಥ ಮೆಸೇಜ್ ಬಂದರೆ ನಾನು ರಿಪ್ಲೈ ಮಾಡೋದಿಲ್ಲ, ಗೊತ್ತಾಯ್ತಾ? ಇದು ಓನ್ಲಿ ಒನ್ ಆನ್ ಒನ್, ಗೊತ್ತಾಯ್ತಾ? ಒನ್ ಸೆಷನ್ ಇದು. ಸೊ ಇದು ಪೇಡ್ ಇರುತ್ತೆ ಸರ್. ಫೀಸ್ ಎಷ್ಟು? ನೀವು ಅಲ್ಲಿ ಮೆಸೇಜ್ ಮಾಡಿ, ಅದಕ್ಕೆ ಪ್ರಾಪರಾಗಿ ನಿಮಗೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಥರ ಇರುತ್ತೆ. ಬಿಸ್ನೆಸ್ಗೆ ಬೇರೆ ಇದೆ, ಫ್ರೆಷರ್ಸ್ಗೆ ಬೇರೆ ಇದೆ, ವರ್ಕಿಂಗ್ ಪ್ರೊಫೆಷನಲ್ ಬೇರೆ ನಾನು ಫೀಸ್ ಇಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಕಮ್ಮಿ ಫೀಸಲ್ಲಿ ಇಟ್ಟಿದ್ದೀನಿ ನಾನು, ಬೇರೆಯವ್ರ ಥರ ಎಲ್ಲ ನಾನು ಫೀಸ್ ಇಟ್ಟಿಲ್ಲ. ತುಂಬ ಅಂದರೆ ತುಂಬ ನನಗೆ ನಿಮಗೆ ಒಂದು ಡಿಸಿಷನ್ ಮೇಕಿಂಗಲ್ಲಿ ಹೆಲ್ಪ್ ಮಾಡೋದಿದೆ. ನಾನು ಮಿನಿಮಮ್ ಚಾರ್ಜಸ್ನ ತೊಗೋತಾ ಇದ್ದೀನಿ, ರೈಟ್? ವಿತೌಟ್ ಚಾರ್ಜಸ್ ತೊಗೊಳ್ಳೋದು ತುಂಬ ಕಷ್ಟ, ಯಾಕೆಂದರೆ ನಾನು ನನ್ನ ಟೈಮ್ ಕೊಡ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ನಾಟ್ ಆಸ್ಕಿಂಗ್ ದ್ಯಾಟ್ ಮಚ್ ಮನಿ, ಬಟ್ ಐ ಆಮ್ ಆಸ್ಕಿಂಗ್ ಲಿಟಲ್ ಬಿಟ್ ದಟ್ ಮೇ ಬಿ ನಾಟ್ ಬರ್ಡನ್ ಆನ್ ಯು, ರೈಟ್? ಐ ಕ್ಯಾನ್ ಅಕ್ಸೆಪ್ಟ್ ದಟ್ ಮನಿ ಆಲ್ಸೋ. ಸೊ ಆ ಥರ ನಾನು ಒಂದು ರೇಟ್ ಇಟ್ಟಿದ್ದೀನಿ. ಸೊ ಫ್ರೆಷರ್ಸ್ಗೆ ಬೇರೆ ಇದೆ, ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಬೇರೆ ಇದೆ, ರೈಟ್? ತುಂಬ ಮಿನಿಮಮ್. ನೀವು ಏನು ಮಾಡಬೇಕಂದ್ರೆ, ತುಂಬ ಹೇಳ್ತೀನಿ, ಸಿಂಪಲ್ ಆಗಿದೆ. ಈ ಒಂದು ನಂಬರ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ್ಬಿಟ್ಟು ಮೆಸೇಜ್ ಕಳಿಸಿ, ಸರ್ ನಾನು ಫ್ರೆಷರ್ ಇದ್ದೀನಿ, ನಾನು ಗೌರ್ಮೆಂಟ್ ಜಾಬ್ ಪ್ರಿಪ್ರೇಷನ್ ಮಾಡ್ಬೇಕಂತ ಇದ್ದೀನಿ, ನಾನು ಒಂದೊಂದು ಸೆಷನ್ಗೆ ರೆಡಿ ಇದ್ದೀನಿ ಸರ್, ಐ ಆಮ್ ರೆಡಿ ಟು ಪೇ ಅಂತ ನೀವು ಮೆಸೇಜ್ ಮಾಡಬೇಕು, ರೈಟ್? ವರ್ಕಿಂಗ್ ಪ್ರೊಫೆಷನಲ್, ಸರ್ ನಾನು ವರ್ಕಿಂಗ್ ಇದ್ದೀನಿ, ನನಗೆ ಗೈಡೆನ್ಸ್ ಬೇಕಾಗಿದೆ ಸರ್, ಒಂದೊಂದು ಸೆಷನ್ದು ಐ ಆಮ್ ರೆಡಿ ಟು ಪೇ, ಪ್ಲೀಸ್ ಡೂ ಒನ್ ಸೆಷನ್ ಅಂತ ಮೆಸೇಜ್ ಮಾಡಬೇಕಾಗುತ್ತೆ, ರೈಟ್? ನೀವು ಮಾಡಿದಾಗ ನಾವು ಸೆಷನ್ಸ್ನ ಟೈಮ್ಸು ಎಲ್ಲ ಸ್ಲಾಟ್ಸ್ಗಳು ನೋಡ್ಕೊಂಡ್ಬಿಟ್ಟು ನಿಮಗೆ ಹೇಳ್ತೀನಿ. ಈಗ ಇದರಲ್ಲಿ ಮಾಡಬೇಕೇನು ಅಂತಂದರೆ ತುಂಬ ಸಿಂಪಲ್, ಅದನ್ನು ಹೇಳ್ತೀನಿ. ಯಾವಾಗ ನೀವು ಇದನ್ನು ಎಕ್ಸೆಪ್ಟ್ ಮಾಡ್ತೀರಾ, ಪೇಮೆಂಟ್ ಮಾಡಿದ್ಮೇಲೆ, ನಾನು ಹೇಳ್ತಾ ಇರೋದು ಪೇಮೆಂಟ್ ಮಾಡಿದ್ಮೇಲೆ ಏನು ಅಂತಂದರೆ, ನಿಮ್ಮದೊಂದು ಆಡಿಯೋನ ಅಥವಾ ಟೆಕ್ಸ್ಟ್ ಮೆಸೇಜಲ್ಲಿ, ಆಡಿಯೋ ಮಾಡಿದ್ರೆ ಬೆಟರು, ಟೆಕ್ಸ್ಟ್ ಮೆಸೇಜಲ್ಲಿ ನಿಮ್ಮ ಇಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಏನೇನಾಗಿದೆ ಪ್ರೊಫೆಷ್ನಲಿ, ಆಯಿತಾ, ಪರ್ಸ್ನಲಿನೂ ನೀವು ಶೇರ್ ಮಾಡಬೇಕಂದ್ರೂ ಮಾಡ್ಬೋದು, ಅದರಲ್ಲಿ ಏನೂ ಇಲ್ಲ. ಸೊ ಇಲ್ಲಿ ಏನಿದೆ ಗೊತ್ತಾ, ಆಡಿಯೋ ಟೆಕ್ಸ್ಟ್ ನೀವು ಮಾಡಿದ್ರೆ ಒನ್ ಸೆಷನ್ ಇಂಪಾರ್ಟೆನ್ಸ್ ಏನಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಆಯಿತಾ? ನಾನು ಮನ್ಸು ಮಾಡಿದ್ರೆ ನಾನು ಒಂದು ವೆಬಿನಾರ್ ಮಾಡ್ಬೋದು, ಆಯಿತಾ? ಬನ್ನಿ ಎಲ್ಲರಿಗೆ ಏನಂತಂದರೆ ಗೌರ್ಮೆಂಟ್ ಜಾಬ್ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು ಒಂದೇ ಒಂದು ಅವರಲ್ಲಿ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ನಾನು ಆರಾಮಾಗಿ ಎಷ್ಟೊಂದು ದುಡ್ಡು ಮಾಡ್ಬೋದು. ಬರೀ ನಾನು 500 ರೂಪೀಸ್ ಇಟ್ಟರೆ ಎಷ್ಟೊಂದು ಜನ ಬಂದು ಸೇರ್ಕೋತಾರೆ, 2000 3000 ಜನ ಸೇರ್ಕೋತಾರೆ, ರೈಟ್? ಅಷ್ಟೋ ಜನ ಇದ್ದಾರೆ. ಬಟ್ ನಾನು ಆ ಥರ ಮಾಡಿದ್ರೆ ಕ್ವಾಲಿಟಿ ಬರೋದಿಲ್ಲ, ಸುಮ್ಮನೆ ಕಾಮನ್ ಆಗಿ ಹೇಳಿದ್ರೆ ಬರೋದಿಲ್ಲ. ನೋಡಿ, ಒಬ್ಬೊಬ್ಬರದ್ದು ಕ್ವಾಲಿಟಿ ಒಂದೊಂದು ಥರ ಇರುತ್ತೆ, ಗೊತ್ತಾಯ್ತಾ? ಒಬ್ಬರು ಚೆನ್ನಾಗಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಿವಿಲಲ್ಲಿ ಒಬ್ಬರು ಪ್ರಾಬ್ಲಮೆಟಿಕಲ್ ಚೆನ್ನಾಗಿರ್ತಾರೆ, ಒಬ್ಬರು ಥೆರೋಟಿಕಲ್ ಚೆನ್ನಾಗಿರ್ತಾರೆ, ರೈಟ್? ಸೊ ಒಬ್ಬರು ಆ್ಯಾವ್ರೇಜಲ್ಲಿ ಇರ್ತಾರೆ, ಒಬ್ಬರು ಏನಂತಂದರೆ ಇದು ಬೇಡ ಸರ್ ನನಗೇನು ಗೊತ್ತಾಗ್ತದೆ, ನಂಗೆ ಬರೀ ಪ್ರೈವೇಟೇ ಬೇಕು ಅಂತ ಇದೆ. ಸೊ ಎವ್ರಿ ಒನ್ ಹ್ಯಾವ್ ದೇರ್ ಓನ್ ರಿಕ್ವೈರ್ಮೆಂಟ್.
ಸೊ ವೇರ್ ಯು ಹ್ಯಾವ್ ಟು ಆಸ್ಕ್ ದಿಸ್ ಕ್ವಶನ್. ಸೊ ಯು ಕ್ಯಾನ್ ಆಸ್ಕ್ ಹಿಯರ್ ಒನ್ ಸೆಷನ್ ಅಲ್ಲಿ ನೀವು ಕೇಳ್ಬೋದು, ಗೊತ್ತಾಯ್ತಾ, ನನಗೆ ಕೇಳ್ಬೋದು. ಸೊ ನೀವು ನನಗೆ ಕೇಳೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಫ್ರೆಂಡ್ಲಿ ನೇಚರಲ್ಲಿ ನೀವು ಕೇಳಿದ್ರೆ ನಿಮಗೂ ಮೈಂಡ್ ಕ್ಲಿಯರ್ ಆಗುತ್ತೆ. ಸರ್ ಈ ಥರ ಇದ್ರೇನು ನಿಮಗೂ ಕ್ಲಿಯರ್ ಆಗುತ್ತೆ. ಯು ವಿಲ್ ಗೆಟ್ ಸಮ್ ಎಕ್ಸ್ಪೋಜರ್, ಗೊತ್ತಾಯ್ತಾ. ನಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಸೊ ಯು ವಿಲ್ ಗೆಟ್ ಸಮ್ ಎಕ್ಸ್ಪೋಜರ್, ಗೊತ್ತಾಗ್ತಿದೆಯಾ. ಸೊ ಅದಕ್ಕೆ ಈ ಒಂದು ನಂಬರ್ಗೆ ಮೆಸೇಜ್ ಮಾಡಿ. ಹಾಂ, ಈಗ ಸ್ವಲ್ಪ ಜನ ಬರ್ತಾರೆ, ಏನೋ ದುಡ್ಡು ತೊಗೊಂಡು ಅದೇ ಹೇಳ್ತಾರೆ ಅದು ಮಾಡ್ತಾರೆ ಅಂತ. ನೆಗೆಟಿವ್ ಪೀಪಲ್ ಯು ಗೆಟ್ ಔಟ್ ಫ್ರಮ್ ಮೈ ಚಾನಲ್, ಆಯಿತಾ. ನೀವು ಹೋಗಲಿಲ್ಲ ಅಂದ್ರೂ ನಾನು ತೆಗಿತೀನಿ. ಯು ಆರ್ ನಾಟ್ ಅಲೌಡ್ ಹಿಯರ್ ಇನ್ ಮೈ ಚಾನಲ್. ದಿಸ್ ಈಸ್ ಮೈ ಚಾನಲ್, ಐ ಕ್ಯಾನ್ ಡೂ ಎನಿಥಿಂಗ್. ದಿಸ್ ಈಸ್ ಸ್ಟ್ರೇಟ್ ಫಾರ್ವರ್ಡ್ ಮೆಸೇಜ್ ಟು ಆಲ್ ಹೂ ಆರ್ ಜಸ್ಟ್ ಥಿಂಕಿಂಗ್ ನೆಗೆಟಿವ್ಲಿ. ನೆಗೆಟಿವ್ ನಿಮ್ಮ ಕೆಲಸ ಏನೂ ಇರೋದಿಲ್ಲ. ನೀವು ಲೈಫಲ್ಲಿ ಬರೀ ಏನಂತಾರೆ ನೆಗೆಟಿವ್ ಯೋಚನೆ ಮಾಡ್ಕೊಂಡಿರ್ತೀರ. ನಿಮ್ಮ ಲೈಫಲ್ಲೂ ನಿಮ್ಮ ಲೈಫು ನೆಗೆಟಿವ್ ಇರುತ್ತೆ, ಗೊತ್ತಾಯ್ತಾ. ನೀವು ಏನೂ ಅಚೀವ್ ಮಾಡೋಕ್ಕೋಗಿಲ್ಲ. ನೆಗೆಟಿವ್ ಯೋಚನೆ ಯಾರು ಮಾಡ್ತಾರೆ? ನಾನು ಹಂಗಾಗತ್ತಾ ಇಲ್ಲ, ಪಾಸಿಟಿವ್ ಯೋಚನೆ ಮಾಡಿದ್ರೆ ಎಲ್ಲ ಚೆನ್ನಾಗಿರ್ತಾರೆ ಅಂತ. ಬಟ್ ಏನೇ ಒಂದು ಮಾಡಿದ್ರು ನೆಗೆಟಿವ್ ವಿಚಾರ ಮಾಡೋರು ತುಂಬ ಜನ ಇದ್ದಾರೆ, ರೈಟ್. ಬಟ್ ಐ ಲೈಕ್ ಇಟ್. ಅವರು ಇರಬೇಕು, ಆಯಿತಾ. ಬಟ್ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನಾನು ಅವ್ರಿಗೆ ಬಿಡೋದಿಲ್ಲ. ಐ ವಿಲ್ ಅವ್ರನ್ನ ತೆಗೆದು ಬಿಸಾಕ್ಬಿಡ್ತೀನಿ ಅಷ್ಟೇ, ರೈಟ್. ಸೊ ಬನ್ನಿ, ಯಾರ್ಯಾರಿಗೆ ನಿಮಗೆ ಬೇಕಾಗಿದೆ ಐ ವಿಲ್ ಗಿವ್ ಯು. ಸೊ ಒನ್ ಸೆಷನ್ ಇರುತ್ತೆ, ತುಂಬ ಇಂಪಾರ್ಟೆಂಟು, ತುಂಬ ಎಂಜಾಯ್ ಮಾಡ್ತೀರಾ ನೀವು ಅಂತ ನಾನು ಅಂದ್ಕೊಂಡಿದ್ದೀನಿ, ರೈಟ್. ನಿಮಗೆ ಎಕ್ಸ್ಪೀರಿಯನ್ಸು ಚೆನ್ನಾಗಾಗುತ್ತೆ ಒಂದು ಸೆಷನ್. ಮತ್ತು ಇದು ಬರೀ ಒಂದು ಸೆಷನ್ ತೊಗೊಂಡ್ಬಿಟ್ಟು ಬಿಡೋದಿಲ್ಲ, ನಿಮಗೆ ಬ್ಯಾಕಪ್ಪಲ್ಲಿ ನಾನು ಇರ್ತೀನಿ. 3 to 4 months ನಿಮ್ಗೆ ಏನಂತಂದರೆ ಪ್ರಾಪರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ, ನಾವು ಹೇಳಿರೋ ಪ್ಲ್ಯಾನ್ ಪ್ರಕಾರ ನೀವು ವರ್ಕ್ ಮಾಡ್ತಾ ಇದ್ದೀರಾ ಇಲ್ವಾ, ಐ ವಿಲ್ ಚೆಕ್, ರೈಟ್. ನಾನು ಚೆಕ್ ಮಾಡ್ತಾ ಇರ್ತೀನಿ. ಮೆಸೇಜ್ ಮಾಡಬೇಕು, ಡೌಟ್ ಇದ್ದರೆ ನೀವು ಕೇಳ್ಬೋದು. 3 to 4 months ನಿಮಗೆ ಏನಂತಂದರೆ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ ವಾಟ್ಸಪ್ಪಲ್ಲಿ, ರೈಟ್. ವಾಟ್ಸಪ್ಪಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ವಾಟ್ಸಪ್ಪಲ್ಲೇ ನಾವು ಏನಾದರೂ ಸಾಲ್ವ್ ಮಾಡ್ಕೊಳೋಣ, ರೈಟ್. ಸೊ ಇದಿಷ್ಟು ತುಂಬ ನನಗೆ ಹೆಮ್ಮೆ ಆಗ್ತಾ ಇದೆ ಈ ಒಂದು ವಿಡಿಯೋ ಮಾಡೋಕ್ಕೆ, ಏಕೆಂದರೆ ಚೆನ್ನಾಗಿದೆ. ನಿಮಗೆ ಒಂದು ಒನ್ ಸೆಷನ್ ಸಿಗ್ತಾ ಇದೆ. ನಮ್ಮ ಟೈಮಲ್ಲಿ ನಮ್ಗೆ ಯಾರೂ ಇರಲಿಲ್ಲ, ಬಟ್ ನಿಮಗೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ರೆಡಿ ಇದ್ದೀನಿ. ಸೊ ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವೆಲ್ಲರೂ ವಾಟ್ಸಪ್ ಮೆಸೇಜ್ನ ಮಾಡಿಬಿಟ್ಟು ನನಗೆ ಬೇಕಾಗಿದೆ ಸರ್ ಒನ್ ಸೆಷನ್, ಅಲ್ಲಿ ನಾನು ನಿಮಗೆ ಫೀ ಡೀಟೇಲ್ಸ್ ಏನಿದೆ ಹೇಳ್ತೀನಿ, ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ಒನ್ ಸೆಷನ್, ಗೊತ್ತಾಯ್ತಾ. ಒನ್ ಸೆಷನ್ ಮಾಡ್ತಾ ಇದ್ದೀನಿ. ಮತ್ತು ಯೂಟ್ಯೂಬ್ ಏನು ಸರ್ ಮಾಡೋಲ್ಲ, ಯೂಟ್ಯೂಬ್ ನಡೀತಾ ಇರುತ್ತೆ, ಇದನ್ನು ನಡೀತಾ ಇರುತ್ತೆ, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ಮೀಟ್ in the next one-on-one session. Okay, thank you.